The greatest force is derived from the power of thoughts. If you have to think good thoughts, great thoughts. ಸ್ವಾಮಿ ವಿವೇಕಾನಂದ. ಇವತ್ತು ಹೋಮೋನಿಮ್ಸ್ ಅನ್ನೋ ಬಗ್ಗೆ ಸ್ವಲ್ಪ ನೋಡೋಣ. ಹೋಮೋನಿಮ್ಸ್ ಅಂತ ಪದಗಳು ಅದರ ಅಕ್ಷರ ಮತ್ತು ಉಚ್ಚಾರಣೆ ಒಂದೇ ರೀತಿ ಇರುತ್ತದೆ, ಆದರೆ ಆ ಪದದ ಅರ್ಥ ಮಾತ್ರ ಬೇರೆಯಾಗಿರುತ್ತದೆ. ಉದಾಹರಣೆಗೆ ಬ್ರೈಟ್ ಅಂದರೆ ವೆರಿ ಇಂಟೆಲಿಜೆಂಟು ಅಂತ ಆಗುತ್ತೆ, ಅಥವಾ ಲೈಟ್ ಅಂತಲೂ ಆಗುತ್ತೆ. ಬ್ರೈಟ್ ಸನ್ಲೈಟ್ ಅಂತ ಹೇಳ್ತೀವಿ, ಆ ಪ್ರಕಾಶಮಾನವಾಗಿರೋದು, ಆ ಬ್ರೈಟು ಆಗುತ್ತೆ. ಇನ್ನೊಂದು ಪದ ಬ್ಯಾಂಕ್ ಅಂದರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ನಮಗೆಲ್ಲ ಗೊತ್ತಿರೋ ಹಾಗೆ. ಇನ್ನೊಂದು ಅರ್ಥ ರಿವರ್ ಬ್ಯಾಂಕ್, ನದಿಯ ದಡ, ಅದಕ್ಕೂ ರಿವರ್ ಬ್ಯಾಂಕ್ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ ಪಾರ್ಕ್ ಅಂದರೆ ಪಬ್ಲಿಕ್ ಗ್ರೀನ್ ಏರಿಯಾ, ಪಾರ್ಕ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಇನ್ನೊಂದು ಅರ್ಥ ಒಂದು ಗಾಡಿನ ನಾವು ನಿಲ್ಲಿಸೋ ಜಾಗಕ್ಕೆ ಪಾರ್ಕಿಂಗ್ ಅಂತ ಹೇಳ್ತೀವಲ್ಲ, ಅದು ಆ ಜಾಗ. ಮೀನ್, MEAN, ಮೀನ್ ಅಂದರೆ ಆವ್ರೇಜ್ ಆಫ್ ಸಮಥಿಂಗ್ ಅಂತ, ಆವ್ರೇಜ್. ಇನ್ನೊಂದರ್ಥ ಯಾರು ನಮಗೆ ಸರಿಯಾಗಿ ಇಲ್ಲದಿದ್ದರೆ ಮನಸ್ಸು ನೋವಿಸಿದ್ರೆ ಅದಕ್ಕೂ ಮೀನ್, ಹೌ ಮೀನ್ ಶಿ ವಾಸ್ ಅಂತ ಮೀನ್ ಅಂತಲೂ ಹೇಳ್ತೀವಿ. ನೇಲ್ ಸ್ಮಾಲ್ ಮೆಟಲ್ ಸ್ಪೈಕ್ ಅಂತ, ನೇಲ್ ಎಲ್ಲರಿಗೂ ಗೊತ್ತು. ಇನ್ನೊಂದು ನೇಲ್ಸ್ ನಮ್ಗೆ ಗೊತ್ತಿರೋದು ನಮ್ಮ ಉಗುರು. ಇದಕ್ಕೆಲ್ಲ ಹೋಮೋನಿಮ್ಸ್ ಅಂತ ಹೆಸರು. ಹೋಮೋಫೋನ್ಸ್ ಅನ್ನೋದು ನಾಳೆ ನೋಡೋಣ. ಧನ್ಯವಾದ.